ಮಕ್ಕಳಿರಲ್ಲವೋ ಮನೆ ತುಂಬ ಅಂತಾರಲ್ಲ, ಹಾಗೆ ಈ ಮಕ್ಕಳು ಡ್ಯಾನ್ಸು ನೋಡೋಕ್ಕೆ ಒಂದು ಚೆಂದ. ಅವರು ಡ್ರೆಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ವು ಗೊತ್ತಾ. ನಮ್ಮ ಮನೆಯವ್ರಿಗಂತೂ ನೋಡಿ ಹಂಗೆ ಬೆಚ್ಚಿ ನಿಂತ್ಕೊಂಡ್ಬಿಟ್ಟಿದ್ರು. ತುಂಬ ಖುಷಿಯಾಯಿತು. ಇದು ಯಾರು ಅಂತ ಗೊತ್ತಲ್ಲ, ದಿ ಗ್ರೇಟ್ ರಾಮಣ್ಣ ಆ್ಯಂಡ್ ಮಂಜು ಅಂತ, ಅವರ ತಂಗಿ ಮಗನ ಮದುವೆ. ಅಲ್ಲಿ ಹೋಗಿ ನಾವು ಸ್ವಲ್ಪ ಹೊತ್ತು ಅವ್ರಿಗೆ ವಿಶ್ ಮಾಡಿ ಹೊಸ ನವ ಜೋಡಿಗಳಿಗೆ ಇವ್ರ ಜೊತೆ ಸ್ವಲ್ಪ ಎಲ್ಲ ಮಾತಾಡಿಕೊಂಡು ಈ ಮದುವೆ ಮುಗಿಸ್ಕೊಂಡು ನಾವು ಇನ್ನೊಂದು ಮದುವೆಗೆ ಹೋಗೋ ಅಂಥದ್ದು. ಮೊನ್ನೆಯಿಂದ ನೀವು ನೋಡ್ತಾನೇ ಇದ್ರಿ. ಸೊ ಅದೇ ಕಂಟಿನ್ಯೂ ಲಾಗ್ ಆಗಿರುತ್ತೆ ಇದು. ಹಲ್ದಿ ಆಯಿತು, ಸಂಗೀತ ಎಲ್ಲ ಆಯಿತು. ಇನ್ನೂ ಒಂದು ರಿಸೆಪ್ಷನ್ ಬ್ಯಾಲೆನ್ಸ್ ಒಂದಿತ್ತು, ಮುಹೂರ್ತಕ್ಕೆ ನಾವು ಹೋಗೋಕ್ಕಾಗಲಿಲ್ಲ. ಇದು ರಿಸೆಪ್ಷನ್ ಬ್ಲಾಗ್ ಆಗಿರುತ್ತೆ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರ್ ಬ್ಲಾಗ್ಸ್. ಇವತ್ತು ಈವ್ನಿಂಗಿಂದ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಬಂದಿವಾಗ 6 o'clock. ಮೊನ್ನೆ ಎಲ್ಲ ಇದಕ್ಕೆ ಹೋಗಿದ್ವಲ್ಲ, ಮೆಹಂದಿ ಆ್ಯಂಡ್ ಹಲ್ದಿ ಫಂಕ್ಷನ್ಗೆ ಅವ್ರದ್ದೇ ಇರುತ್ತೆ ರಿಸೆಪ್ಷನ್ ಇದೆ ಅಲ್ಲ, ಇಲ್ಲೇ ಅದು ಹೋಗ್ತಾ ಇದ್ದೀವಿ. ಸೌಮ್ಯ ಬರ್ತಾಳೆ. ಇನ್ನೊಂದು ಮದುವೆ ಇದೆ, ರಾಮಣ್ಣ ಅಂತ ಇದ್ದಾರಲ್ಲ, ಅವತ್ತು ನಮ್ಮ ಅಣ್ಣ ಅವರ ಸಿಸ್ಟರ್ ಮಿರರ್ಗೆ ಫಸ್ಟ್ ಅಲ್ಲಿ ಹೋಗೊಂದು ವಿಸಿಟ್ ಕೊಟ್ಬಿಟ್ಟು ಆಮೇಲೆ ಅಲ್ಲಿ ಹೋಗ್ತೀವಿ. ಹುಷಾರು ರಜಾ, ರೋಡ್ ಬ್ಲ್ಯಾಕ್ ಆಗಿದೆ. ರೋಡ್ ಸೆಂಟ್ರಲ್ಲಿ ಹೋಗ್ತಿರಲ್ಲ ಆಂಟಿ, ನಡಿಚಿ ನೀವು ಮಾತಾಡಬಾರ್ದಂಗೆಲ್ಲ ದೊಡ್ಡವ್ರಿಗೆ. ಫಸ್ಟ್ ಇಲ್ಲಿ ಹೋಗೊಂದು ವಿಸಿಟ್ ಕೊಟ್ಟು ಆ ಚೌಟ್ರಿ ದೂರ ಇದೆ, ಅಲ್ಲಿ ಹೋಗ್ತೀವಿ. ಹುಷಾರ್ನ ಟೇಕ್ ಲೆಫ್ಟ್. ನನ್ನ ಮಗ ರಾಜ ಕಾರ್ ಓಡಿಸ್ತಾರೆ. ಅಲ್ಲಿ ಹೋಗ್ಬೇಕಾ? ಸೀದಾ ಹೋಗ್ಬೋದಾ? ಹೋಗಕ್ಕಾಗಲ್ಲ ಮಗ್ನೆ, ಅಪ್ಪನ ಕೇಳ್ಬೇಡ. ಅಪ್ಪ ಏನು ಎಕ್ಸ್ಪರ್ಟ್ ಹೋಗ್ತಾನೆ, ಬೇಡ ಮಗ್ನೆ. ಯಾವುದೇ ಬ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಒಂದು ಕಡೆ ತಿಂಡಿಗೆ ಹೋಗಿದ್ವಿ, ಫುಲ್ ಬ್ಯುಸಿ ಇರೋ ಕಾರಣ. ರಿಸೆಪ್ಷನ್ಗೆ ರೆಡಿ ಆಗಿರೋಂಥದ್ದು ಏನೋ ಮೇಕಪ್ ನನಗೆ ಸ್ಯಾಟಿಸ್ಫೈಡ್ ಆಗ್ತಿಲ್ಲ, ಏನೋ ಚೆನ್ನಾಗಿ ಕಾಣಿಸ್ತಿಲ್ವಾ ಅಂತ ಒಂದೊಂದ್ಸಲ ಫೀಲ್ ಆಗ್ತಾ ಇದೆ. ಇದು ಬಂದು ಲೆಹೆಂಗಾ ಇರೋಂಥದ್ದು ಆಯ್ತಲ್ವ ರೀ ಮೇಕಪ್ಪು. ಅವಾಗೆ ಸ್ವಲ್ಪ ಖುಷಿನೇ ಆಗ್ತಿರ್ಲಿಲ್ಲ, ಏನು ಹಿಂಗೆ ಕಾಣಿಸ್ತಾ ಇದ್ದೀನಿ ಅನಿಸ್ಬಿಟ್ಟು. ಓಲೆ ಚೆನ್ನಾಗಿದೆ. ಇದು ನಂದಲ್ಲ, ಓಲೆ ಸೌಮ್ಯಂದು ಬ್ರೇಸ್ಲೆಟು. ನೋಡಿ ಫ್ರೆಂಡ್, ನಾನು ಬ್ಲಾಕ್ ಮಾಡಕ್ ಹೋದೆ, ಮಿರರ್ ಬ್ಲಾಕ್ ಆಯ್ತು. ನೋಡಿ ಇವ್ರು ನೋಡು, ನನಗೆ ಅಲ್ಲಿ ಟಚ್ ಆಗೋಯ್ತು ಫ್ರೆಂಡ್. ಅವ್ನು ಕೇಳ್ತಾನೆ ಇಲ್ಲ, ಎಷ್ಟು ಹೇಳಿದ್ರು. ನೋಡಿ ಇಮಿಟೇಟ್ ಮಾಡ್ತಾವ್ರೆ ನನ್ನ. ಏನು ಗೊತ್ತಾ, ನಾವು ರಾಮಣ್ಣ ಅವರ ತಂಗಿ ಮದುವೆಗೆ ಹೋಗಿದ್ವಲ್ಲ, ತಂಗಿ ಮಗನ ಮದುವೆಗೆ ಬರೋಕ್ಕೆ ಮನಸ್ಸಿಲ್ಲ. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು. ಅಯ್ಯೋ ದೇವರೇ, ಇವತ್ತೇನೋ ನೀವು ಸರಿ ಡ್ರೆಸ್ ಹಾಕಿಲ್ಲ ನನಗೆ ತಕ್ಕಂಗೆ. ನಾನೇ ಚೆನ್ನಾಗಿ ಕಾಣಿಸ್ತೀರ. ನನಗೆ ಇಯರಿಂಗು ಮತ್ತೆ ಹೌದು, ಹಾಂ ಮದುವೆಗಳಿಗಲ್ಲ, ಸುಮ್ಮನೆ ಹಾಕ್ಕೊಂಡ್ರು. ಅಲ್ಲ, ನೀವೊಂದು ಬ್ಲೂ ತೊಗೊಂಡಿದ್ರೆ ಬ್ಲೂ ಶರ್ಟ್ ಹಾಕೊಬಿಡ್ಬೇಕಿತ್ತು, ಸಕ್ಕತ್ತಾಗಿ ಕಾಣಿಸ್ತು. ಹಾಂ, ಹೊಸದಿತ್ತು. ಹಾಂ, ಚೌಟ್ರಿ ಹತ್ರ ಬಂದ್ವಿ. ಇಲ್ಲಿ ನೋಡಿದ್ರೆ ದೊಡ್ಡ ಚೌಟ್ರಿ, ಜನಗಳೇ ಇಲ್ಲ ಅಂತ ಫೀಲ್ ಆಗ್ತಿತ್ತು ನನಗೆ. ಅಲ್ಲಿ ಪಕ್ಕದಲ್ಲೇ ಒಂದು ಉಯ್ಯಾಲೆನೇ ಹಾಕಿದ್ರು. ನನಗಂತೂ ಉಯ್ಯಾಲೆ ಅಂದರೆ ಬಹಳ ಇಷ್ಟ ಆಗುತ್ತೆ. ಹಾಗಾಗಿ ಫಸ್ಟು ನೋಡಿದ ತಕ್ಷಣ ಅಯ್ಯೋ ಬನ್ನಿರಿ, ಹೆಂಗಿದ್ರು ಜನ ಕಮ್ಮಿ, ನಾವೇನೋ ಬೇಗ ಬಂದಿದ್ದೀವಿ ಅಂತ ಅನ್ನಿಸ್ತು. ಅಲ್ಲಿ ಹೋಗಿ ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಫೋಟೋ ತಕ್ಕೊಂಡು, ಎಷ್ಟು ವಾತಾವರಣ ಚೆನ್ನಾಗಿತ್ತು ಅಂದರೆ, ತಂಪಾದ ಗಾಳಿ ಬೀಸ್ತಾ ಇರೋದು. ನನಗಂತೂ ಆ ಪ್ಲೇಸ್ನ ಬಿಟ್ಟು ಬರೋ ಮನಸ್ಸೇ ಇರಲಿಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದೋಗೋಣ ಅಂತ ಅನ್ಸೋದು. ನೀವೇ ನೋಡಿದ್ರಲ್ಲ, ಅಷ್ಟು ದೊಡ್ಡ ಚೌಟ್ರಿಯಲ್ಲಿ ಇಲ್ಲಿ ಜನನೇ ಇಲ್ಲ. ಯಾಕೆಂದರೆ ಜನ ಇದ್ದಾರೆ, ಎಲ್ಲರೂ ಊಟದಲ್ಲೂ ರಿಸೆಪ್ಷನ್ ಲೈನಲ್ಲೇ ನಿಂತಿರೋ ಅಂಥದ್ದು ಅಂತ ಅನಿಸುತ್ತೆ. ಮೇ ಬಿ ಒಳಗಡೆ ಹೋಗಿ ನೋಡಬೇಕಾಗಿತ್ತು ನಾನು. ಸೊ ನಾನು ಆಚೆ ಇದ್ನಲ್ಲ, ಅಷ್ಟೊತ್ತಿಗೆ ನಾನು ತುಂಬ ಹೊತ್ತು ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದೆ. ಏನೇನೋ ಮಾತಾಡಿಕೊಂಡು ಇಬ್ಬರೂ ನನ್ನ ಮಗನ ಜೊತೆ ಒಂದಷ್ಟು ಮಾತಾಡಿ, ಆ ವಾತಾವರಣನೇ ಆ ಥರ ಕ್ರಿಯೇಟ್ ಮಾಡ್ತಾಯಿತ್ತು. ತುಂಬ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ಆ ಒಂದು ಟೈಮು.
ಇನ್ನು ಈ ಹುಡುಗ್ರಂತೂ ಸುಮ್ಮನೆ ಡ್ಯಾನ್ಸ್ ಮಾಡೋರು, ಈ ಮಕ್ಕಳು ಮಾಡೋದು ನಮ್ಮ ಯಜಮಾನ್ರಿಗೆ ನೋಡೋದು ಖುಷಿ. ಏಕೆಂದರೆ ಅವೆಲ್ಲ ಡ್ಯಾನ್ಸ್ ಕ್ಲಾಸ್, ಅವು ಪುಟಾಣಿ ಮಕ್ಕಳು ಮುದ್ದಾಗಿ ಮಾಡ್ತಾಯಿದ್ದೋ. ನಾವು ಒಂದಷ್ಟೊತ್ತು ಎಂಜಾಯ್ ಮಾಡಿದೋ ಮಕ್ಕಳ ಜೊತೆ. ಏನು ಗೊತ್ತಾ, ದೊಡ್ಡವ್ರ ಜೊತೆ ಒಂದೊಂದು ಸತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಮತ್ತು ನೋಡಿ ನಾವು ಒಳಗಡೆ ಬಂದ್ವಾ, ನೋಡಿದ್ರೆ ನಾನು ಹೇಳಿದ್ನಲ್ಲ, ಹಾಲಲ್ಲೂ ಇಲ್ಲ ಜನ, ಆಚೆನೂ ಇಲ್ಲ, ಎಲ್ಲ ಬಂದು ಲೈನಲ್ಲಿ ನಿಂತಿದ್ದಾರೆ. ಏನು ಗಿಫ್ಟ್ ಕೊಡೋದು ಅಥವಾ ಮುಯಿ ಕೊಡೋದು ಆ ಥರ ಮಾಡಲಿಕ್ಕೆ. ನಾನು ಜಾಸ್ತಿ ಮದುವೆ ಎಲ್ಲ ಮುಗೀತು, ಊಟ ಎಲ್ಲ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಆದರೆ ಯಾವುದನ್ನು ಕ್ಯಾಪ್ಚರ್ ಮಾಡಲಿಲ್ಲ. ನಮಗೂ ಫೋಟೋ ಹಿಡಿದು ವೀಡಿಯೋ ಮಾಡಿ ಸಾಕಾಗಿತ್ತು. ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಣ, ಯಾವ ಫೋಟೋ ವೀಡಿಯೋಸು ಬೇಡ ಅಂಥೇಳಿ ಸುಮ್ಮನೆ ಫೋನ್ನ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟಿದ್ದೆ. ಅದೇ ರೇಗಿಸ್ತಾಯಿದ್ರು ಎಲ್ಲರೂ, ಏನಿವತ್ತು ಫೋಟೋಸು ವೀಡಿಯೋಸ್ ತೆಗಿತಾ ಇಲ್ವಲ್ಲ ಅಂತ. ನಾನೇ ಬೇಡ ಅಂತ ಹೇಳಿ ತೆಗಿಲಿಲ್ಲ. ಊಟ ಅಂತೂ ಭಾಳ ಚೆನ್ನಾಗಿ ಮಾಡಿಸಿದ್ರು. ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ. ಅದಕ್ಕೆ ಇದರಲ್ಲಿ ಜಾಸ್ತಿ ವೀಡಿಯೋಸ್ನ ನಾನು ಮಾಡಲಿಲ್ಲ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ತುಂಬ. ಎಷ್ಟು ಅಂತ ಮಾಡೋದು ಅಂತ ಬೇಡ ಅಂತ ನಾನೇ ಸುಮ್ಮನಾದೆ. ಮತ್ತು ನನ್ನ ಡ್ರೆಸ್ ಹೇಗಿದೆ, ನಿಜವಾಗ್ಲೂ ಈ ಡ್ರೆಸ್ ಬಗ್ಗೆ ಹೇಳಲೇಬೇಕು. ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿತ್ತು. ಒಂಥರ ಲೈಟ್ ವೆಯ್ಟ್ ಡ್ರೆಸ್ಸು, ಲೆಹೆಂಗಾ ನಿಜವಾಗ್ಲೂ ಕ್ಯಾರಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ಲೈಟ್ ವೆಯ್ಟು, ಈಸಿ ಅನ್ನಿಸ್ತು. ಯಾರಿಗಾದರೂ ಬೇಕಿದ್ದಲ್ಲಿ ಡ್ರೆಸ್ಸು ನೀವು ನನ್ನ ನಂಬರ್ಗೆ, ನಂದು ಇನ್ಸ್ಟಾದಲ್ಲಿ ನಂಬರ್ನ ಕೊಟ್ಟಿದ್ದೀನಿ. ದಯವಿಟ್ಟು ಆ ಒಂದು ಫೋನ್ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ನಿಮಗೆ ಡೀಟೇಲ್ಸ್ನ ಕಳಿಸ್ತೀನಿ. ಡೈರೆಕ್ಟು DM ಮಾಡಿ. ಈ ಒಂದು ಬ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ನಾನು ಈ ಒಂದು ಪುಟ್ಟ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದನ್ನು ಯಾಕಪ್ಪ ಶೇರ್ ಮಾಡಿದೆ ಅಂತ ಅಂದರೆ, ಯಾರಿಗಾರು ಡ್ರೆಸ್ ಬೇಕಿದ್ದರೆ ಪ್ಲೀಸ್ ತೊಗೊಳ್ಳಿ ಅಂತ. ಬಾಯ್. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದು ನೇತ್ರಾ ರಮೇಶ್ ಅನ್ನೋ ಒಂದು ಇನ್ಸ್ಟಾ ಫ್ಯಾಮಿಲಿ ಇದೆ. ದಯವಿಟ್ಟು ಅಲ್ಲೋಗಿ ನಂಬರ್ನ ಚೆಕ್ ಮಾಡ್ಕೋಬೋದು. ಬಾಯ್ ಬಾಯ್, ಥ್ಯಾಂಕ್ ಯು ಆಲ್.